ಅರ್ಧ ರಾತ್ರಿ ಸಮಯದಲ್ಲಿ ಅರ್ಜುನ್ ತನ್ನ ಗರ್ಲ್ಫ್ರೆಂಡ್ ದಿಶಾ ಜೊತೆ ಒಂದು ನಿರ್ಜನ ಪ್ರದೇಶದಲ್ಲಿ ಹೈವೇಯಲ್ಲಿ ಗಾಡಿ ಓಡಿಸ್ತಾ ಇದ್ದ. ಅರ್ಜುನ್, ನಿನ್ನಿಂದ ಇವತ್ತು ನಾವು ಮನೆಗೆ ಹೋಗೋದಕ್ಕೆ ಲೇಟ್ ಆಗೋಯ್ತು. ಅಮ್ಮ ನನ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಆಗ ಅರ್ಜುನ್ ಬೈಕ್ ನಿಲ್ಲಿಸ್ತಾನೆ. ನೀನ್ ಯಾಕೆ ಬೈಕ್ ನಿಲ್ಲಿಸ್ದೆ? ನೋಡು ದಿಶಾ, ನಾವೇನಾದ್ರೂ ಸೀದಾ ರಸ್ತೆಯಲ್ಲಿ ಹೋದ್ರೆ ನೀನು ಮನೆ ತಲುಪೋಷ್ಟ್ರಲ್ಲಿ 11:15 ಆಗ್ಬಿಡುತ್ತೆ. ನಾವ್ಯಾಕೆ ಶಾರ್ಟ್ ಕಟ್ ದಾರಿಲಿ ಟರ್ನ್ ತಗೋಬಾರ್ದು? ಅರ್ಜುನ್, ಆದ್ರೆ ನನಗ್ ಗೊತ್ತಿರೋ ಹಾಗೆ ಈ ಶಾರ್ಟ್ ಕಟ್ ರಸ್ತೆಯಲ್ಲಿ ರಾತ್ರಿ ಹೊತ್ತು ತುಂಬಾ ವಿಚಿತ್ರ ಘಟನೆಗಳು ನಡೆಯುತ್ತೆ ಅಂತ ನಾನ್ ತುಂಬಾ ವಿಚಿತ್ರವಾದ ವಿಷಯಗಳನ್ನ ಕೇಳಿದೀನಿ. ಅದೆಲ್ಲ ಅಂತೂ ಕಟ್ಟು ಕತೆ ದಿಶಾ. ನಿನಗೆ ಗೊತ್ತಿದ್ಯಾ, ಈ ಹೈವೇನ 20 ವರ್ಷದ ಹಿಂದೆ ನಮ್ ತಂದೆನೇ ಕಟ್ಸಿದ್ದು. ಅವರು ಈ ಸಿಟಿಯ ತುಂಬಾ ದೊಡ್ಡ ಕಾಂಟ್ರಾಕ್ಟರ್ ಆಗಿದ್ರು. ಒಂದ್ ವೇಳೆ ಇದೇ ವಿಷಯ ಆಗಿದ್ರೆ ಮತ್ತೆ ಮಾತಾಡ್ತಾ ಯಾಕೆ ನೀನು ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ? ಬೈಕ್ ಸ್ಟಾರ್ಟ್ ಮಾಡು. ಅರ್ಜುನ್ ಆಗ್ಲೇ ಬೈಕ್ ಸ್ಟಾರ್ಟ್ ಮಾಡಿ ಹೊರಡಕ್ಕೆ ಶುರುವಾದ. ಅರ್ಜುನ್ನ ಬೈಕು ಆ ರಸ್ತೆಯಲ್ಲಿ ಸ್ವಲ್ಪ ದೂರ ಮಾತ್ರ ಹೋಗಿತ್ತು. ಅಷ್ಟರಲ್ಲಿ ಒಂದು ಕಪ್ಪು ನೆರಳು ಅರ್ಜುನ್ನ ಬೈಕ್ ಮುಂದೆ ತುಂಬಾ ವೇಗವಾದ ರೀತಿಯಲ್ಲಿ ಹೊರಟೋಯ್ತು. ಅದು ಕತ್ಲಲ್ಲಿ ಎಲ್ಲೋ ಕಳೆದು ಹೋಯ್ತು. ಅರ್ಜುನ್ ಮತ್ತೆ ದಿಶಾ ಬೈಕ್ ಸಮೇತ ಕೆಳಗಡೆ ಬಿದ್ರು. ದಿಶಾ ತುಂಬಾ ಕಷ್ಟಪಟ್ಟು ಎದ್ದು ನಿಂತ್ಕೋತಾಳೆ, ಮತ್ತೆ ಅರ್ಜುನ್ ಕೂಡ. ಅಲ್ಲ, ಆ ಕಪ್ಪು ನೆರಳು ಯಾರಿರ್ಬಹುದು? ಗೊತ್ತಿಲ್ಲ ದಿಶಾ, ಆದ್ರೆ ಅದ್ ಯಾರಾಗಿರ್ಬಹುದು? ಆದ್ರೆ ಬೈಕ್ ಹೇಗ್ ಬಿದ್ದೋಯ್ತು? ಈಗ ನಡಿ ಇಲ್ಲಿಂದ ಬೇಗ. ಗೊತ್ತಾಗ್ತಿಲ್ಲ ದಿಶಾ. ಇದ್ದಕ್ಕಿದಾಗೆ ಅದು ಆ ನೆರಳು ನನ್ ಮೇಲೆ ಬಿತ್ತು, ಮತ್ತೆ ಬೈಕ್ ಕಂಟ್ರೋಲ್ ತಪ್ಪೋಯ್ತು. ಅದಾದ್ಮೇಲೆ ಗೊತ್ತಿಲ್ಲ ನನಗೆ ಏನಾಯ್ತು ಅಂತ. ಇಲ್ಲಿ ನಿಶಬ್ದ ಮತ್ತೆ ನಿರ್ಜನತೆ ಬಿಟ್ಟು ಬೇರೆ ಏನೂ ಇಲ್ಲ. ಒಳ್ಳೇದಾಯ್ತು, ನಾವು ಕೆಳಗ್ ಬಿದ್ರು ನಮ್ಗಿನ್ನೂ ಏಟಾಗಿಲ್ಲ. ಆಗ ಅವರಿಬ್ಬರಿಗೆ ಅಲ್ಲೇ ಹತ್ತಿರದಲ್ಲಿದ್ದ ಒಂದು ದೊಡ್ಡ ಮರದ ಹಿಂದೆ ಮಿಂಚ್ತಾ ಇರೋಂತ 2 ಕಣ್ಣುಗಳು ಗಮನಿಸ್ತಾ ಇದ್ವು. ಅರ್ಜುನ್, ಬೇಗ ಇಲ್ಲಿಂದ ಹೋಗೋಣ ಬಾ. ನೀನ್ ಸರಿಯಾಗಿ ಹೇಳ್ತಿದ್ದೆ ದಿಶಾ, ನಾನ್ ಶಾರ್ಟ್ ಕಟ್ ತಗೊಳ್ಳೇ ಬರ್ದಾಗಿತ್ತು. ಆಗ ನೋಡ್ತಾ ಇದ್ದಾಗೆ ತುಂಬಾ ವೇಗವಾಗಿ ಆ ಕಣ್ಣುಗಳು ಅವರ ಹತ್ರ ಬಂದ್ಬಿಡತ್ತೆ. ಅರ್ಜುನ್ ನೋಡ್ತಾನೆ, ಅದರ ಉದ್ದ 7 ಅಡಿ ಇರತ್ತೆ. ಅದರ ಕೂದ್ಲಂತೂ ನೆಲ ಗುಡಿಸ್ತಾ ಇರತ್ತೆ. ಮತ್ತೆ ಕಪ್ಪು ಬಣ್ಣ ಅದರ ಮುಖವನ್ನ ಇನ್ನು ಭಯಂಕರವಾಗಿ ಕಾಣೋ ಹಾಗೆ ಮಾಡಿತ್ತು. ಅದು ಅರ್ಜುನ್ನ ನೋಡಿ ಭಯಂಕರವಾದ ರೀತಿಯಲ್ಲಿ ಒಂದು ಕೆಟ್ಟದಾದ ನಗುವನ್ನ ನಗಕ್ ಶುರು ಮಾಡುತ್ತೆ. ಅರ್ಜುನ್ ಮತ್ತೆ ದಿಶಾಗೆ ಯಾವ ಪ್ರಜ್ಞೆನೂ ಇರೋದಿಲ್ಲ. ಸ್ವಲ್ಪ ಸಮಯದ ನಂತರ ಅವನು ನೋಡ್ತಾನೆ, ದಿಶಾ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ದಿಶಾ, ಎದ್ದೇಳು, ಬೇಗ ಎದ್ದೇಳು. ಏನಾಯ್ತು ನಿನ್ಗೆ? ನಾವಿಲ್ಲಿಂದ ಆದಷ್ಟು ಬೇಗ ಹೋಗ್ಬೇಕು. ಎದ್ದೇಳು ದಿಶಾ, ಎದ್ದೇಳು. ಅರ್ಜುನ್, ನನಗ್ ತುಂಬಾ ಭಯ ಆಗ್ತಾ ಇದೆ. ಅಲ್ಲ, ಆ ಭಯಂಕರವಾಗಿರೋ ಹೆಂಗ್ಸ್ ಯಾರದು? ಅವಳ ಕಣ್ಣು ಎಷ್ಟು ಭಯಂಕರವಾಗಿತ್ತು. ಅವಳ ಮುಖ ಅಂತೂ ಯಾವ್ದೋ ಪಿಶಾಚಿ ತರ ಕಾಣಿಸ್ತಿತ್ತು. ಗೊತ್ತಿಲ್ಲ ದಿಶಾ, ಅದ್ ಏನಾಗ್ತಾ ಇದೆ ಅಂತ. ಇದರರ್ಥ ಇಲ್ಲಿಗೆ ಸಂಬಂಧಪಟ್ಟಿರೋ ಕತೆಗಳೆಲ್ಲ ಅದು ನಿಜಾನೇ. ಹಾಗಿದ್ರೆ ಈ ಹೈವೇ ಹತ್ರ ಒಬ್ಳು ರಾಕ್ಷಸಿ ಸುತ್ತಾಡ್ತಾ ಇರ್ತಾಳೆ. ಬಹುಶಃ ಅವಳು ರಾಕ್ಷಸಿ ಅಥವಾ ಪಿಶಾಚಿ ಇರ್ಬೇಕು. ನನಗ್ ತುಂಬಾ ಭಯ ಆಗ್ತಿದೆ ಅರ್ಜುನ್. ಗೊತ್ತಿಲ್ಲ ಯಾಕೋ ತುಂಬಾ ವಿಚಿತ್ರ ಅನ್ನಿಸ್ತಾ ಇದೆ. ನೀನ್ ತಲೆ ಕೆಡ್ಸ್ಕೋಬೇಡ ದಿಶಾ, ನಡಿ, ನಾವಿಲ್ಲಿಂದ ಹೋಗ್ಬೇಕು. ಆಕಾಶದಲ್ಲಿ ಕಪ್ಪು ಮೋಡಗಳು ಆವರಿಸಿರುತ್ತೆ. ಬೈಕ್ನ ಸ್ಥಿತಿ ತುಂಬಾ ಕೆಟ್ಟದಾಗಿರುತ್ತೆ. ಅದು ಓಡುವಂತ ಸ್ಥಿತಿಯಲ್ಲಿ ಖಂಡಿತ ಇರೋದಿಲ್ಲ. ಈಗ ನಾವ್ ಏನ್ ಮಾಡೋಣ ಅರ್ಜುನ್? ನಾವಿಲ್ಲಿಂದ ನಡ್ಕೊಂಡೇ ಹೋಗ್ಬೇಕಾಗತ್ತೆ. ನನಗನ್ನಿಸ್ತಾ ಇಲ್ಲ ಈ ರಸ್ತೆಯಲ್ಲಿ ಯಾವುದೇ ಗಾಡಿಗಳು ತಿರುಗಾಡುತ್ತೆ ಅಂತ. ನಮ್ಗೆ ಲಿಫ್ಟ್ ಕೂಡ ಸಿಗೋದು ಕಷ್ಟ ಅನ್ಸುತ್ತೆ. ನೀನ್ ಸರಿಯಾಗಿ ಹೇಳ್ತಿದ್ಯಾ ಅರ್ಜುನ್. ಈ ನಿರ್ಜನವಾದ ಪ್ರದೇಶದಲ್ಲಿ ತುಂಬಾ ದೂರದವರೆಗೂ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರು ಕಾಣ್ತಿಲ್ಲ. ಈ ಮಾತನ್ನ ಹೇಳಿ ದಿಶಾ ಮತ್ತೆ ಅರ್ಜುನ್ ನಡೀತಾ ಹೋಗ್ತಾರೆ. ಅವ್ರು ಎಷ್ಟು ದೂರ ನಡ್ಕೊಂಡು ಹೋದ್ರು ಮತ್ತೆ ವಾಪಸ್ ಅದೇ ಜಾಗಕ್ಕೆ ಬಂದಿರ್ತಿದ್ರು. ಇದೆಲ್ಲ ಏನಾಗ್ತಿದೆ ಅರ್ಜುನ್? ನಾವ್ ಎಷ್ಟು ಗಂಟೆಗಳಿಂದ ನಡೀತಿದೀವಿ, ಮತ್ತೆ ಎಲ್ಲಿ ಓಡಾಡಿದ್ರು ವಾಪಸ್ ಇಲ್ಲಿಗೆ ಬರ್ತಿದೀವಿ. ನನಗೂ ಕೂಡ ಅರ್ಥ ಆಗ್ತಿಲ್ಲ ದಿಶಾ, ಇಲ್ಲಿ ಏನಾಗ್ತಿದೆ ಅಂತ. ಆಗ ಇದ್ದಕ್ಕಿದ್ದಾಗೆ ದಿಶಾಳ ಗಮನ ಒಂದು ಮುರಿದೋಗಿರೋ ಢಾಬಾ ಮೇಲೆ ಬಿತ್ತು. ಆ ಗುಡಿಸ್ಲಲ್ಲಿ ಒಂದು ಮಂದವಾದ ಬೆಳಕಿತ್ತು. ಆ ಬೆಳಕಿಂದ ದೂರದವರೆಗೂ ಅದು ಕಾಣಿಸ್ತಾ ಇತ್ತು. ನನಗನ್ನಿಸ್ತದೆ ನಮ್ಗೆ ಆಕ್ಸಿಡೆಂಟ್ ಆದಾಗ, ನಾವು ಗಾಬರಿ ಆದಾಗ ಇಲ್ಲಿರೋ ಡಾಬಾನ ನೋಡೇ ಇಲ್ಲ ಅನ್ಸುತ್ತೆ. ಪ್ರಜ್ಞೆ ಬಂದ್ಮೇಲೆ ನಮ್ಗೆ ತುಂಬಾ ಭಯ ಆಗಿತ್ತು ಅನ್ಸುತ್ತೆ. ಬಾ ಹೋಗಿ ನೋಡೋಣ, ಬಹುಶಃ ನಮ್ಗೆ ಯಾವ್ದಾದ್ರು ಸಹಾಯ ಸಿಗ್ಬೋದು. ಅವರಿಬ್ರು ಆ ಢಾಬಾ ಹತ್ರ ಬರ್ತಾರೆ. ಅರ್ಜುನ್ ಅಲ್ಲಿ ಕೂತಿರೋಂತ ಜನರನ್ನ ತುಂಬಾ ಗಮನ ಇಟ್ಟು ನೋಡ್ತಾನೆ.
ಇದ್ದಕ್ಕಿದ್ದಾಗೆ ಅವನ ಹತ್ರ ಒಬ್ಬ ವಿಚಿತ್ರವಾಗಿ ಕಾಣಿಸುವಂತ ಹುಡ್ಗ ಬಂದು ಕೇಳ್ತಾನೆ. ನೀವು ತಿನ್ನೋದಕ್ಕೆ ಏನ್ ತಗೋತೀರಾ? ಇಲ್ಲಿ ಎಲ್ಲ ಕೂಡ ಸಿಗುತ್ತೆ. ಆ ಹುಡುಗನ್ನ ನೋಡಿ ದಿಶಾ ತುಂಬಾ ಹೆದರ್ಬಿಡ್ತಾಳೆ. ಏನು ಬೇಡ, ಕೇವಲ 1 ಗ್ಲಾಸ್ ನೀರ್ ಕೊಡಿ ಮತ್ತೆ 2 ಕಪ್ ಟೀ ಕೊಡಿ. ನಮ್ಗೆ ಸ್ವಲ್ಪ ಹೊತ್ತಿಗೂ ಮುಂಚೆ ಆಕ್ಸಿಡೆಂಟ್ ಆಯ್ತು. ಇಲ್ಲಿ ಆಕ್ಸಿಡೆಂಟ್ ಆಗೋದೇನು ದೊಡ್ಡ ವಿಷಯ ಅಲ್ಲ ಸರ್. ಈ ದಾರಿಯಲ್ಲಿ ರಾತ್ರಿ ಹೊತ್ತು ಯಾರೇ ಬಂದರೂ ಕೂಡ ತುಂಬಾ ಜನಕ್ಕೆ ಆಕ್ಸಿಡೆಂಟ್ ಆಗೇ ಆಗುತ್ತೆ. ಈ ಮಾತನ್ನ ಹೇಳಿ ಅವನು ಹೊರಟೋಗ್ತಾನೆ. ಅವನ್ ಏನ್ ಹೇಳ್ಬಿಟ್ಟು ಹೋದ? ಏನ್ ಆ ಮಾತಿನ ಅರ್ಥ? ನನಗೂ ಕೂಡ ಅರ್ಥ ಆಗ್ತಿಲ್ಲ ದಿಶಾ. ಈಗ ನನಗೂ ಕೂಡ ಈ ಡಾಬಾದಲ್ಲಿ ತುಂಬಾ ವಿಚಿತ್ರ ಅನಿಸ್ತಾ ಇದೆ. ಅರ್ಜುನ್ ಅಲ್ಲೇ ಇದ್ದಂತ ಗಡಿಯಾರನ ನೋಡ್ತಾನೆ. ಅದ್ರಲ್ಲಿ ಕಾಣಿಸ್ತಿರತ್ತೆ ಬೆಳಗಿನ ಜಾವ 4 ಗಂಟೆ ಆಗಿದೆ ಅಂತ. ಸ್ವಲ್ಪ ಹೊತ್ತಲ್ಲೇ ಬೆಳಗಾಗುತ್ತೆ ದಿಶಾ. ಬೆಳಗಾಗ್ತಿದ್ದ ಹಾಗೆ ನಾವಿಲ್ಲಿಂದ ಹೊರಟು ಬಿಡೋಣ. ಆಗ ಅದೇ ಹುಡ್ಗ ಟೀ ತಗೊಂಡು ಅವರಿಬ್ರು ಮುಂದೆ ಬಂದು ನಿಂತ್ಕೋತಾನೆ. ಅರ್ಜುನ್ ಮತ್ತೆ ದಿಶಾ 1 ಗುಟುಕು ಟೀ ಕುಡಿತಿದ್ದ ಹಾಗೇನೆ ಟೀ ಕುಡ್ದಿದ್ದ ಕಾರಣಕ್ಕೆ ಅವ್ರಿಗೆ ತುಂಬಾನೇ ವಾಂತಿ ಬಂದ್ಬಿಡತ್ತೆ. ಇದೇನ್ ಟೀನಾ ಅಥವಾ ವಿಷಾನಾ? ಇದ್ದಕ್ಕಿದ್ದಾಗೆ ಅವರ ಗಮನ ಟೀ ಕಪ್ನ ಒಳಗೆ ಬಿದ್ದಿರೋಂತ ಮನುಷ್ಯನ ಬೆರಳ ಮೇಲೆ ಇರುತ್ತೆ. ಅರ್ಜುನ್, ಇಲ್ನೋಡು, ಇಲ್ಲಿ ಯಾರ್ದೋ ಮನುಷ್ಯನ ಕಡ್ದಿರೋ ಅಂತ ಬೆರಳಿದೆ. ಆ ಬೆರಳಲ್ಲಿ ಒಂದು ಉಂಗ್ರ ಇದೆ. ಅದೇ ತರದ ಉಂಗ್ರ ನಾನು ಹಾಕೊಂಡಿದ್ದೀನಿ. ಅರ್ಜುನ್, ನಾವು ತಪ್ಪು ಜಾಗದಲ್ಲಿ ಸಿಕ್ಕಾಕೊಂಡಿದ್ದೀವಿ. ದಿಶಾ ಈ ಮಾತನ್ನ ಹೇಳ್ತಿದ್ದ ಹಾಗೆ ಢಾಬಾನಲ್ಲಿ ಇರೋ ಅಂತ ಅಷ್ಟೋ ಜನ ಅವ್ರೆಲ್ರ ಮುಖಗಳು ತುಂಬಾ ಭಯಂಕರವಾಗಿ ಬದಲಾಗ್ಬಿಡತ್ತೆ. ಆಗ ಇದ್ದಕ್ಕಿದ್ದಾಗೆ ದಿಶಾ ಮತ್ತೆ ಅರ್ಜುನ್ಗೆ ಯಾರೋ ಹೆಂಗ್ಸು ಕೂಗೋದನ್ನ ಕೇಳಿಸುತ್ತೆ. ಅವರು ನೋಡ್ತಾರೆ, ಅದೇ ಹೆಂಗ್ಸು ಶವಗಳ ಮಾಂಸನ ಕಿತ್ತು ಕಿತ್ತು ತಿಂತಾ ಇರ್ತಾಳೆ. ಇವಳು ಅದೇ ಪಿಶಾಚಿ ಅರ್ಜುನ್. ಸ್ವಲ್ಪ ಸಮಯಕ್ಕೆ ಮುಂಚೆ ನಮ್ಮಿಬ್ಬರಿಗೂ ಸಿಕ್ಕಿರ್ಲಲ್ಲ. ಅಲ್ಲ, ಇವರು ಯಾರ ಶವಗಳನ್ನ ತಿಂತಾ ಇದ್ದಾರೆ? ಮತ್ತೆ ಈ ಭಯಾನಕವಾಗಿ ಕಾಣಿಸ್ತಾ ಇರೋ ಜನ ಯಾರು? ಯಾವಾಗ ಅವರಿಬ್ಬರ ಗಮನ ಆ ಶವಗಳ ಮೇಲ್ ಬಿತ್ತೋ ಆಗ ಅವರಿಬ್ಬರ ಶರೀರ ಕಂಸಕ್ ಶುರುವಾಯ್ತು. ಆ ಶವಗಳು ಬೇರೆ ಯಾರ್ದೂ ಆಗಿರ್ಲಿಲ್ಲ, ಕೇವಲ ಅವರಿಬ್ಬರದೇ ಆಗಿತ್ತು. ಇದ್ದಕ್ಕಿದ್ದಾಗೆ ಆ ಪಿಶಾಚಿನಿ ಅವರಿಬ್ರು ಕಡೆ ನೋಡಿ ಭಯಂಕರವಾದ ರೀತಿಯಲ್ಲಿ ನಗೋಕ್ ಶುರು ಮಾಡ್ತಾಳೆ. ಹೀಗ್ಯಾಕ್ ನೋಡ್ತಿದ್ದೀರಾ ನೀವಿಬ್ರು ನನ್ನನ್ನ? ನೀವಿಬ್ರು ಅದೇ ಸಮಯದಲ್ಲಿ ಸತ್ ಹೋಗ್ಬಿಟ್ಟಿದ್ದೀರಾ. ನೀವಿಬ್ರು ಬೈಕಿಂದ ಕೆಳಗ್ ಬಿದ್ರಲ್ಲ ಆಗ. ಈ ಢಾಬಾನಲ್ಲಿ ಎಷ್ಟು ಜನ ನಿಮ್ಗೆ ಕಾಣಿಸ್ತಾ ಇದಾರೋ ಅವ್ರೆಲ್ರೂ ಸತ್ತಿರೋ ಅಂತ ಜನನೇ. ಇದ್ದಕ್ಕಿದ್ದಾಗೆ ಆ ಪಿಶಾಚಿ ಒಂದು ಸುಂದರ ಯುವತಿಯ ರೂಪದಲ್ಲಿ ಬದಲಾಗ್ಬಿಡ್ತಾಳೆ. ಯಾರ್ ನೀನು? ಮತ್ತೆ ಯಾರೀ ಭಯಾನಕವಾದ ಜನಗಳು? ಸ್ವಲ್ಪ ಸಮಯಕ್ಕೆ ಮುಂಚೆ ನಾನು ಏನ್ ಹೇಳಿದ್ನೋ ಅದು ತಪ್ಪಾಗಿ ಹೇಳಿರ್ಲಿಲ್ಲ. ನೀವಿಬ್ರು ಸತ್ ಹೋಗಿದ್ದೀರಾ. ನಮ್ಮನ್ನ ಇಲ್ಲಿಂದ ಹೋಗೋದಕ್ ಬಿಡು. ಅಲ್ಲ, ನಾವು ನಿನಗೆ ಏನ್ ಅನ್ಯಾಯ ಮಾಡಿದ್ವಿ? ನೀನಲ್ಲ, ನಿಮ್ಮಪ್ಪ ರಾಜನ್ ಮಾಡಿದ್ದು. ಈ ಭಯಂಕರವಾಗಿ ಕಾಣಿಸ್ತಾ ಇರೋಂತ ಜನ ಕೂಡ ನಿಮ್ಮಪ್ಪ ರಾಜನಿಂದಾನೇ ಸತ್ತಿದ್ದು. ಮತ್ತೆ ನಾನು ಕೂಡ ನಿಮ್ಮಪ್ಪ ಮಾಡಿದ ಮೋಸದಿಂದಾನೇ ಸತ್ತಿದ್ದು. ನೋಡ್ತೀಯ ನೀನು? ನೋಡು. ಆ ಮಹಿಳೆಯ ಕಣ್ಣು ಇದ್ದಕ್ಕಿದ್ದಾಗೆ ಕೆಂಪಗಾಗ್ಬಿಡತ್ತೆ. ಅರ್ಜುನ್ ಮತ್ತೆ ದಿಶಾ ತಲೆ ಮೇಲೆ ಒಂದು ಅರೆ ಪ್ರಜ್ಞಾವಸ್ಥೆ ಬಂದ್ಬಿಡತ್ತೆ. ಮತ್ತೆ ಅವರಿಬ್ಬರ ಕಣ್ಣು ಮುಂದೆ ಒಂದು ಹಳೆಯ ಘಟನೆ ನಡೀತಾ ಇರತ್ತೆ. ಒಂದು ರಸ್ತೆಯ ಪಕ್ಕದಲ್ಲಿ ಒಂದು ಢಾಬಾ ಇರುತ್ತೆ. ಆ ಢಾಬಾನಲ್ಲಿ ರಾಜನ್ ತನ್ನ ಬಿಸ್ನೆಸ್ ಪಾರ್ಟ್ನರ್ ಡಾಲಿ ಜೊತೆಯಲ್ಲಿ ಅಲ್ಲಿ ಕೂತಿರ್ತಾನೆ. ನೀನ್ ಮಾಡ್ತಿರೋ ಕೆಲ್ಸ ತಪ್ಪು ರಾಜನ್. ನೀನ್ ದೇಶದ ಪ್ರಜೆಗಳ ಪ್ರಾಣ ಜೊತೆ ಆಟ ಆಡ್ತಾ ಇದೀಯಾ. ಮುಟ್ಟಳಂತರ ಮಾತಾಡ್ಬೇಡ ಡಾಲಿ. ಮರಿಬೇಡ, ಈ ಕಾಂಟ್ರಾಕ್ಟ್ ಇಂದ ನಮ್ಗೆ ಕೋಟ್ಯಾಂತರ ರೂಪಾಯಿ ಲಾಭ ಸಿಕ್ಕಿದೆ ಅಂತ. ನಿನ್ನ ಅರ್ಧ ಪಾಲ್ ತಗೋ ಮತ್ತೆ ವಾಪಸ್ ಅಮೆರಿಕಾಗ್ ಹೋಗು. ಇಲ್ಲ, ನಾನು ನಿನ್ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಾನ್ ಅವ್ರಿಗೆ ಹೇಳ್ತೀನಿ ನೀನು ಈ ರೋಡ್ ಕಾಂಟ್ರಾಕ್ಟ್ ಅಲ್ಲಿ ತುಂಬಾ ಮೋಸ ಮಾಡಿದ್ಯಾ ಅಂತ. ನೀನೊಂದು ಕೆಟ್ಟ ಸಿಮೆಂಟ್ ಮತ್ತೆ ಕೆಟ್ಟ ಜಲ್ಲಿಯನ್ನ ಉಪಯೋಗಿಸಿದ್ಯಾ ಅಂತ. ನಿನ್ಗೇನನ್ಸುತ್ತೆ ಡಾಲಿ? ನೀನ್ ನನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬದುಕಬಹುದು ಅಂತನಾ? ನೀನು ಕೂಡ ಇದರಲ್ಲಿ ಈಕ್ವಲ್ ಆದಂತಹ ಪಾರ್ಟ್ನರು. ಒಂದ್ ವೇಳೆ ನಾನೇನಾದ್ರೂ ಜೈಲಿಗೆ ಹೋದ್ರೆ ನೀನು ಕೂಡ ಜೈಲಿಗೆ ಹೋಗ್ತೀಯಾ? ಈ ಮಾತನ್ನ ಹೇಳಿ ರಾಜನ್ ತನ್ನ ಜೊತೆಗಾರ ಮನೋಜ್ ಜೊತೆ ಆಚೆ ಬಂದ್ಬಿಡ್ತಾನೆ. ನನಗನ್ನಿಸ್ತಾ ಇದೆ, ಒಂದ್ ವೇಳೆ ಇವಳೇನಾದ್ರೂ ಪೊಲೀಸಿಗೆ ನಿಜವಾಗ್ಲೂ ಕಂಪ್ಲೇಂಟ್ ಕೊಟ್ರೆ ನಾವು ಜೀವನ ಪೂರ್ತಿ ಜೈಲಲ್ಲೇ ಕಳಿಬೇಕಾಗುತ್ತೆ. ಹಾಗಿದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಒಂದ್ ವೇಳೆ ನೀವು ಹೂ ಅಂದ್ರೆ ಈ ವಿಷಯನ ಇಲ್ಲೇ ಮುಚ್ಚ ಹಾಕ್ಬಿಡೋಣ. ಡಾಲಿ ಮೇಡಮ್ ಅವ್ರ ಮಾತನ್ನ ಡಾಬಾ ಅಲ್ಲಿರೋ ಬೇರೆ ಜನ ಕೂಡ ಕೇಳಿದ್ದಾರೆ. ಅವರೆಲ್ಲ ನಮ್ಗೆ ತೊಂದರೆ ಆಗ್ತಾರೆ. ಹಾಗಿದ್ರೆ ಒಂದ್ ಕೆಲ್ಸ ಮಾಡು ಮನೋಜ್, ಈ ಡಾಬಾಗೆ ಬೆಂಕಿ ಹಚ್ಚು ಮತ್ತೆ ಎಲ್ರನ್ನೂ ಸಾಯಿಸ್ಬಿಡು. ಎಲ್ಲ ಏನ್ ಅನ್ಕೋತಾರೆ ಅಂದ್ರೆ ಬೆಂಕಿ ಬಿದ್ದೆ ಎಲ್ಲ ಸತ್ತೋದ್ರು ಅಂತ. ಮತ್ತೆ ನಮ್ಮಿಬ್ರ ಮೇಲೆ ಯಾರಿಗೂ ಅನುಮಾನ ಬರಲ್ಲ.
ಮನೋಜ್ ತುಂಬಾ ವೇಗವಾಗಿ ಕಾರಿಂದ 2 ಕ್ಯಾನ್ ಪೆಟ್ರೋಲ್ ತಗೊಂಡ್ ಬರ್ತಾನೆ ಮತ್ತೆ ಡಾಬಾ ಮೇಲೆ ಹಾಕೋಕ್ ಶುರು ಮಾಡ್ತಾನೆ. ನೀನ್ ಇದೇನ್ ಮಾಡ್ತಿದ್ಯಾ? ನಿನಗ್ ತಲೆ ಕೆಟ್ಟಿದ್ಯಾ ಏನು? ಏನಿಲ್ಲ ಡಾಲಿ ಮೇಡಮ್, ಅದೇನಂದ್ರೆ ನೀವು ತುಂಬಾ ದೊಡ್ಡ ದೇಶಭಕ್ತರು. ಮತ್ತೆ ದೇಶಭಕ್ತರೆಲ್ಲ ನೆನ್ಪಲ್ಲಿ ಉಳಿಯೋದೆಲ್ಲ ಒಳ್ಳೇದು ಅನ್ಸುತ್ತೆ, ಆದ್ರೆ ಅದಕ್ಕೋಸ್ಕರ ನೀವು ಸಾಯ್ಲೇಬೇಕು. ಈ ಮಾತನ್ನ ಹೇಳಿ ಮನೋಜ್ ಲೈಟರ್ ಇಂದ ಬೆಂಕಿ ಹಚ್ತಾನೆ. ನೋಡ್ತಿದ್ದ ಹಾಗೆ ಡಾಬಾ ಬೆಂಕಿಯಲ್ಲಿ ಸುಟ್ಟು ಕರಕಲಾಗ್ಬಿಡತ್ತೆ. ಡಾಲಿ ಕೂಡ ಸುಟ್ಟು ಭಸ್ಮ ಆಗ್ಬಿಡ್ತಾಳೆ. ಇದ್ದಕ್ಕಿದ್ದಾಗೆ ಅದೃಶ್ಯ ದಿಶಾ ಮತ್ತೆ ಅರ್ಜುನ್ ಕಣ್ಮುಂದೆಯಿಂದ ಹೊರಟೋಗುತ್ತೆ. ಈಗ ಅವ್ರ ಮುಂದೆ ಅದೇ ಭಯಂಕರವಾದ ಹೆಂಗ್ಸು ನಿಂತಿರ್ತಾಳೆ. ಯಾವತ್ತು ರಾತ್ರಿ ನಿನ್ನ ತಂದೆ ನನ್ನನ್ನ ಮತ್ತೆ ಡಾಬಾನಲ್ಲಿದ್ದ ಜನನ ಸುಟ್ಟು ಹಾಕದ್ನೋ ಅವತ್ತು ಅಮಾವಾಸ್ಯೆಯ ರಾತ್ರಿ ಆಗಿತ್ತು. ಈ ಘಟನೆ ಆದ 1 ವರ್ಷಕ್ಕೆ ಸರಿಯಾಗಿ ನಿನ್ನ ತಂದೆ ಮತ್ತೆ ಮನೋಜ್ ಇದೇ ರೋಡಲ್ಲಿ ಆಕ್ಸಿಡೆಂಟಲ್ ಸತ್ತೋದ್ರು. ಅವರನ್ನ ನಾನೇ ಸಾಯಿಸಿದ್ದು. ನಿನ್ನ ತಂದೆ ಶಾರ್ಟ್ ಕಟ್ ರೀತಿಲಿ ಬೇಗ ಸಾವ್ಕಾರ ಆಗ್ಬೇಕು ಅಂತಿದ್ದ. ಜೀವನದಲ್ಲಿ ಶಾರ್ಟ್ ಕಟ್ ತುಂಬಾನೇ ಡೇಂಜರಸ್ ಆಗಿರತ್ತೆ. ಈ ಮಾತನ್ನ ಹೇಳಿ ಆ ಹೆಂಗ್ಸು ಮತ್ತೆ ಉಳಿದಿರೋ ಎಲ್ರೂ ಅಲ್ಲಿಂದ ಮಾಯ ಆಗ್ಬಿಡ್ತಾರೆ. ದಿಶಾ ಮತ್ತೆ ಅರ್ಜುನ್ಗೆ ಅರ್ಥ ಆಗ್ಬಿಡುತ್ತೆ ಅವರಿಬ್ರು ವಾಸ್ತವದಲ್ಲಿ ಸತ್ ಹೋಗಿದ್ದಾರೆ ಅಂತ.